ಬೈಲುಪೋಲ ಜಾನುವಾರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಹಬ್ಬ. ಇಂದು ಬೈಲುಪೋಲ ಭಾರತೀಯ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ರೈತರ ಜೀವನದಲ್ಲಿ ಹೋರಿಗಳ ಮಹತ್ವವನ್ನು ತೋರಿಸುತ್ತೆ. ಮುರ್ಗಿ ತಾಲೂಕು, ಕಮಲನಗರ, ಕರ್ನಾಟಕ, ಮಹಾರಾಷ್ಟ್ರ ಗಡಿಯ ರೈತರು ತಮ್ಮ ನೇಗಿಲಿಗೆ ಕಟ್ಟಿದ ಹೋರಿಗಳಿಗೆ ಕೃತಜ್ಞತೆ ಸಲ್ಲಿಸಲು ಈ ಹಬ್ಬವನ್ನು ಆಚರಿಸುತ್ತಾರೆ. ಯಾಕಂದ್ರೆ ಅವು ಹೊಲಗಳನ್ನ ಉಳುಮೆ ಮತ್ತು ಬಿತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಸುಗಳನ್ನ ಹಿಂದೂ ಧರ್ಮದಲ್ಲಿ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಪೂಜಿಸಲಾಗುತ್ತೆ. ಟ್ರ್ಯಾಕ್ಟರ್ ರೈತರು ಮತ್ತು ಜೆಸಿಬಿ ರೈತರು ಸಹ ಹೋರಿಗಳನ್ನ ಸ್ನಾನ ಮಾಡಿ ಸ್ವಚ್ಛಗೊಳಿಸಲಾಗುತ್ತೆ ಮತ್ತು ಪ್ರಕಾಶಮಾನವಾದ ರಿಬ್ಬನ್ಗಳು, ಗಂಟೆಗಳು, ಹೂವುಗಳು ಮತ್ತು ಶಾಲುಗಳಿಂದ ಅಲಂಕರಿಸಲಾಗುತ್ತೆ. ಇದನ್ನ ಅಲಂಕರಿಸಲಾಗಿದೆ. ಈ ದಿನದಂದು ಹೋರಿಗಳನ್ನ ಡ್ರಮ್ಗಳು, ತಂಬೂರಿಗಳು ಮತ್ತು ಇತರ ಸಂಗೀತ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ. ಗೂಳಿ ಸಂಪ್ರದಾಯಗಳು ಮತ್ತು ಹಬ್ಬದ ಪದ್ಧತಿಯಲ್ಲಿ ಗೂಳಿಗಳಿಗೆ ಎಣ್ಣೆ ಹಚ್ಚಿ ನಂತರ ಶಾಲು, ಹೂವು, ಗಂಟೆ ಮತ್ತು ಇತರೆ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸುವುದು ಸೇರಿದೆ. ಗೂಳಿಗಳಿಗೆ ವಿಶೇಷ ಪೂಜೆ ಮಾಡಲಾಗುತ್ತೆ. ಹಸುಗಳು ಮತ್ತು ಗೂಳಿಗಳ ಆರತಿ ಮಾಡಲು ತುಪ್ಪದ ದೀಪಗಳನ್ನ ಬೆಳಗಿಸಲಾಗುತ್ತೆ. ಗೂಳಿಗಳಿಗೆ ದಿನವಿಡೀ ವಿಶ್ರಾಂತಿ ನೀಡಲಾಗುತ್ತೆ ಮತ್ತು ಅವುಗಳನ್ನ ಹೊಗಳಲಾಗುತ್ತೆ. ಜನ ತಮ್ಮ ಮನೆಗಳನ್ನ ತೋರಣಗಳು ಮತ್ತು ರಂಗೋಲಿಗಳಿಂದ ಅಲಂಕರಿಸುತ್ತಾರೆ. ಅವರು ಈ ಹಬ್ಬಕ್ಕಾಗಿ ಅಲಂಕರಿಸುತ್ತಾರೆ. ಪೂಜಾ ತಾಲಿಗಳನ್ನ ತಯಾರಿಸುತ್ತಾರೆ ಮತ್ತು ಪುರನ್ಪೋಲಿ ಮತ್ತು ಇತರೆ ಮಹಾರಾಷ್ಟ್ರ ಭಕ್ಷ್ಯಗಳನ್ನ ತಯಾರಿಸುತ್ತಾರೆ. ಮಕ್ಕಳು ಗೂಳಿಗಳ ಮರದ ಅಥವಾ ಮಣ್ಣಿನ ಪ್ರತಿಕೃತಿಗಳನ್ನ ಮಾಡ್ತಾರೆ ಮತ್ತು ಇದು ಗೂಳಿಗಳ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ. ರೈತರ ಮನೋಸ್ಥೈರ್ಯವನ್ನ ಹೆಚ್ಚಿಸಲು ಶ್ರೀ ಹನುಮಂತರಾವ್ ಖಿಂಡೇವಾಲೆ ಅವರು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಿಗೆ ಬಹುಮಾನಗಳನ್ನ ಯೋಜನೆ ಮಾಡಿದರು. ಶ್ರೀ ಕಿಶನ್ ರಾವ್ ಪಾಟೀಲ್, ದೇವೇಂದ್ರ ಬಿ, ಮಾಣಿಕ ರಾವ್ ಹಾರ್, ಮನೋಹರ್ ಗೋವಿಂದ ರಾವ್, ವಿಲಾಸ್ ನಾಗನಾಥ್, ಉಮೇಶ್ ಬಿ, ಮಹೇಶ್ ಕಾಳಿದಾಸ್, ಸಂತೋಷ್ ಕೆ, ಲಕ್ಷ್ಮಣ್, लोकेश एच, विनोद मತ್ತಿತ್ಯಾದಿ उपस्थितरिद्ದರು. इतनी बारिश, रिमझिम बारिश हो रही थी जो 5-6 दिन के अंदर, मगर इससे हमको ये सीखने को मिलता है हमारे जान से भी ज्यादा हम अपने जानवरों को हम ज्यादा हिफाजत करते हैं. ये कितनी खुशी की बात है. इसीलिए हमारे सबके मार्गदर्शक हमारा मनोबल बढ़ाने के लिए, हमारे युवा साथियों को किसान की ओर बढ़ने के लिए, उनका मनोबल बढ़ाने के लिए ये कार्य कर रहे हैं. मैं समझता हूँ कि आज हमारे पास जो ट्रैक्टर रैली हो गई, जैसा भी ट्रैक्टर रैली हो गई, उससे भी मैं समझता हूँ कि 50 गुना ज्यादा मनोबल के साथ, उससे भी अच्छा डेकोरेशन के साथ इस बार पर्वत फेरी के माध्यम से हुआ है. मुझे लगता है कि ऐसे महान हर क्षेत्र में एक हमारे गांव के जो नागरिक है, जैसे हमारे पास गजानन मल्ला जी प्रवचन का एक बहुत बड़ा वो एक मोटिवेशन लेकर आए हैं. हमारे जगन्नाथ मुर्गे जी सर जी को भी बहुत बहुत धन्यवाद देता हूँ. उन्होंने भी हमको एक ज्ञान की दिशा देने का कार्य कर रहे हैं. उसके साथ हमारे विकास पाटिल जी हो,